ಶೋ ನೋಡಿದ್ರೆ ಹೇಗನ್ಸ್ತು ಬ್ರೋ ದೇವರ? ಬ್ರೋ ಇವತ್ತು ದೇವರ ಫಿಲಮ್ ನೋಡಕ್ಕೆ ಬಂದ್ರಿ. ಅವ್ರು ದೇವರ ಅಲ್ಲ ಬ್ರೋ, దేవుడు. ಯಾಕೆಂದರೆ ಮಧ್ಯರಾತ್ರಿಲಿ ಅದು ಕರ್ನಾಟಕದಲ್ಲಿ ಈ ಥರ ಕ್ರೇಜ್ ಇಟ್ಟವ್ರೆ ಅಂದರೆ, ಇದು ಹೈದ್ರಾಬಾದ್ ಅಲ್ಲ ಬ್ರೋ, ಕರ್ನಾಟಕದಲ್ಲಿ 1 ಗಂಟೆಗೆ ಈ ಥರ ಕ್ರೇಜ್ ಇಟ್ಟವ್ರೆ ಅಂದರೆ ಅದೇನಕ್ಕೆ ಅಂದರೆ ಅವ್ರ ಆ್ಯಕ್ಟಿಂಗ್ ಮೂಲಕನೇ ಬ್ರೋ. ಒಂದು ಫ್ರೇಮಲ್ಲಿ 3 ಥರ ಆ್ಯಕ್ಟಿಂಗ್ ಮಾಡ್ತಾರೆ ಇವರು. ಬಟ್ ಇವ್ರು ಏನು ಮಾಡ್ತಾರೆ, ಯಮದೊಂಗ ಸ್ಟೂಡೆಂಟ್ ನಂಬರ್ 1, ಇವಾಗ ಮೊನ್ನೆ RRR, ಇವಾಗ ದೇವರ, ಇಲ್ಲಿವರೆಗೂ ಅವ್ರೇನು ನಟಿಸ್ತಾರೆ ಬ್ರೋ ಅದೇ ಫೈನಲ್ಲು. ನಮ್ಮ ಆಡಿಯನ್ಸ್ನ ಆ ಥರ ನಂಬಿಸ್ತಾರೆ ಬ್ರೋ, ಕಣ್ಣಲ್ಲೇ ಆ್ಯಕ್ಟ್ ಮಾಡ್ತಾರೆ. ಏನಕ್ಕಂದರೆ ಎಮೋಷನ್ಸಿನ ಸಕ್ಕದಾಗಿ ಕ್ಯಾರಿ ಮಾಡ್ತಾರೆ. ಇವರಂತೂ ಟೈಗರ್ ಅಂತ ಸುಮ್ಮನೆ ಕೊಟ್ಟಿಲ್ಲ ಬ್ರೋ, ಅದೇ ಥರ ಫೈಟು ಡ್ಯಾನ್ಸು ಎಲ್ಲ ಆಲ್ರೌಂಡರ್ NTR. ಅದಕ್ಕೋಸ್ಕರ ನಾವು ಮಿಡ್ ನೈಟ್ ಶೋ ಇಲ್ಲಿ ನೋಡೋಕೆ ಬಂದ್ವಿ. ಸಿನಿಮಾ ನೋಡೋಕೆ ಬೇಜಾರಾಗಲಿಲ್ವಾ ಅಥವಾ ಬೋರ್ ಏನಾದರೂ ಆಗಲಿಲ್ವಾ ಬ್ರೋ? 100% ಬೋರ್ ಆಗಿಲ್ಲ. ಯಾಕೆಂದರೆ ಇದು NTR ಅವ್ರ ಸಿನಿಮಾ, ಪವರ್ ಪ್ಯಾಕ್ ಸಿನಿಮಾ ಇದ್ರೇ ಅವ್ರು ಸ್ಕ್ರಿಪ್ಟ್ ಒಪ್ಕೊಳ್ಳೋದು. ಇವ್ರದ್ದು ರೀಸೆಂಟಾಗಿ ಯಾವ್ದು ಫ್ಲಾಪ್ ಆಗೈತೆ ತೋರಿಸಿ, ಇವ್ರ ಆ್ಯಕ್ಟಿಂಗ್ ಮೂಲಕನೇ ಅವ್ರು ಗೆದ್ದಿರೋರು. ಇವರು ಎಲ್ಲರ ಮನಸ್ಸು ಗೆದ್ದುಬಿಟ್ಟವ್ರೆ. ಜೈ ಲವಕುಶ ಆಗಲಿ, RRR ಆಗಲಿ, ಇವಾಗ ದೇವರ, ಟೆಂಪರ್ ನೆಕ್ಸ್ಟ್ ಲೆವೆಲ್ ಬ್ರೋ. ಇವ್ರು ಮಾಡಿರೋ ಸ್ಕ್ರಿಪ್ಟ್ ಯೂಸ್ ಮಾಡಿರೋದಲ್ಲ ನೆಕ್ಸ್ಟ್ ಲೆವೆಲ್. ನಾನಕ್ಕೂ ಪ್ರೇಮತೋ ಬ್ರೋ, ಇದು ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾನ? 100%. ಕೋಟಾಲ ಶಿವ ಮಾಡೋದೇ ಅಂಥದ್ದು ಬ್ರೋ. ನಿಮಗೆ ಜನತಾ ಗ್ಯಾರೇಜ್ ಆಗಲಿ, ಶ್ರೀಮಂತೋಡು ಆಗಲಿ, ಅವ್ರು ಮಾಡಿರೋದೇ ಫ್ಯಾಮಿಲಿ ಫ್ಲೇವರು. NTR ಫ್ಯಾಮಿಲಿ ಅವರು ಫಿಲಮ್ ಮಾಡೋದೇ ಫ್ಯಾಮಿಲಿಗೋಸ್ಕರ. ನೀವು ಬ್ಯಾಚುಲರ್ಸ್ ಅಲ್ವಾ, ಯಾಕೆ ಬಂದಿದ್ದೀರಾ? ದೇವರ ಅಂತೂ ನೆಕ್ಸ್ಟ್ ಲೆವೆಲ್ಲು ಬ್ರೋ. ಇದರಲ್ಲಿ ಒಂದು ಡೈಲಾಗ್ ಐತೆ, ಆ ಡೈಲಾಗಿಗೆ ಫಿದಾಗ್ಬಿಟ್ಟು ಬಂದೆ. ಈ ಸಮುದ್ರದಲ್ಲಿ ಮೀನಿಗಿಂತ ರಕ್ತ ಮತ್ತು ಕತ್ತಿಗಳನ್ನೇ ನೋಡೈತೆ. ಇದೊಂಥರ ಕೆಂಪು ಸಮುದ್ರ. ನಮ್ಮಂಥ ಮಾಸ್ ಫ್ಯಾನ್ಸ್ಗಂತೂ ಆ ರಕ್ತ ಸಮುದ್ರ ನೋಡೋಕೆ ಥಿಯೇಟ್ರಿಗೆ ಬಂದು ನೋಡಿ. ಅದರಲ್ಲೂ ಈ ಅಂಜನ್ ಥಿಯೇಟ್ರಿಗೆ ಬನ್ನಿ ಬ್ರೋ, ಆ ಥರ ಸೌಂಡ್ ಎಫೆಕ್ಟ್ ಇದೆ. ಏನಕ್ಕಂದರೆ ತೆಲುಗು ಸಿನಿಮಾ, ತಮಿಳ್ ಸಿನಿಮಾಗಂತೂ ಇದು 7 ಮಾಡಿಸಿ ಥಿಯೇಟ್ರ್ ಇದು. ನಿಮಗೆ ಆ ಥರ ಸೌಂಡ್ ಇರುತ್ತೆ ಬ್ರೋ. ಫ್ಯಾನ್ ಶೋ ಅಂತೂ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿ. ಇನ್ನು NTR ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಈ ಸ್ಕ್ರೀನಲ್ಲಿ ಬ್ಲ್ಯಾಕ್ ಬಟ್ಟೆ ಹಾಕೋ ಬಂದವ್ರು ಬ್ರೋ, ಅದೇ ಒಂದು ನೆಕ್ಸ್ಟ್ ಲೆವೆಲ್ ಅಂದ್ಕೊಡಿ. ಸಖತ್ ಮಾಸು, ಉರ್ರಾ ಮಾಸು. ಜೈ NTR. ಏಯ್ ಕಳಿಸ್ರಿ ಅವ್ನು ಆಚೆಗೆ. ಜೂನಿಯರ್ NTR ಸರ್ ಅಂದರೆ ಅಪ್ಪು ಸರ್ ತುಂಬ ಇಷ್ಟ. ಇದರಲ್ಲಿ ಒಂದು ಟ್ರಿಬ್ಯೂಟು ಇದೆ ಅಂತ ಕೂಡ ಗೊತ್ತಿದೆ. ಅದು ಒಂದು ಪ್ಲಸ್ ಆಗ್ಬೋದಾ ದೇವರ ಮೂವಿ ಕರ್ನಾಟಕದಲ್ಲಿ? ಬ್ರೋ ಇಲ್ಲ ಬ್ರೋ, ನಾವು ಅದನ್ನ ನೋಡ್ಕೊಂಡೆಲ್ಲ ನಮ್ಮ ಕನ್ನಡಿಗರು ಮೂವಿಗೆ ಬರಲ್ಲ. ಅವ್ರು ನಮ್ಮವರು, ನಮ್ಮ ಪುನೀತ್ ರಾಜ್ಕುಮಾರ್ ತಮ್ಮ ಅಂತ ನಮಗೆ ಜಮಾನಿಂದನೇ ಗೊತ್ತು. ಏನಕ್ಕಂದರೆ NTR ಅವರು ಅವ್ರ ಫಿಲಮಿಗೆ ಬಿಟ್ಟು ಬೇರೆ ಯಾರಿಗೂ ಸಾಂಗೇ ಆಡಿಲ್ಲ. ನೀವು ತೆಗೆದು ನೋಡಿ. ಇವಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನೀವು ಆಡಬೇಕು ಅಂದರೆ ಪುನೀತ್ ಅವರು ನಮ್ಮ ಬ್ರದರ್ ಥರ ಅಂದ್ಬಿಟ್ಟು ಬಂದು ಆಡಿದರು. ಹಿಂದಿನ ನೀವು ಬೇರೆ ಫಿಲಮ್ ನೋಡಿ, ಅವ್ರು ಬೇರೆ ಸ್ಟಾರ್ಗೆ ಆಡಿರೋದು ನೀವು ತೋರಿಸ್ಬಿಡಿ. ಬಟ್ ನಮ್ಮ ಅಪ್ಪು ಅವ್ರನ್ನ ಆ ಥರ ಪ್ರೀತಿಸ್ತಾರೆ ಅಂದರೆ ಯಾರು? ಅಣ್ಣ 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 ಚೆಕ್ ಮಾಡ್ಕೊಳ್ಳಿ ಹೋಗಿ ಬ್ರೋ. ಅವ್ರದಂತೂ ಕೊಲವರಿಟಿಯಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅವಾಗ ಕ್ಲಾಸಾಗಿ ಹೊಡಿತಿದ್ರು, ಇವಾಗ ಮಾಸಾಗಿ ಈ ಲೆವೆಲ್ಗೆ. ತೆಲುಗು ಸಿನಿಮಾ ಫಸ್ಟ್ ಸಿನಿಮಾಗೆ ಹೆಂಗೆ ಹೊಡಿತಾರೆ ಅಂತ ನಾವು ನೋಡಿದ್ವಿ. ಬಟ್ NTR ಅವ್ರು ಕೊಟ್ಟ ಮೇಲೆ ಇಂಥ ಸ್ಕ್ರಿಪ್ಟಿಗೆ ಇವ್ರು ಬಿಟ್ಟು ಬೇರೆ ಯಾರೇ ಹೊಡೆದಿದ್ರು ಬ್ರೋ, ಬೇಜಾರು ಅನ್ನಿಸ್ಬಿಟ್ಟಿರೋದು. ಸಖತ್ತಾಗಿ ಹೊಡೆದವ್ರು ಬ್ರೋ. ತಮಿಳ್ ಸಿನಿಮಾ ಥರ ಹೊಡೆದಿಲ್ಲ. ತೆಲುಗುಗೆ ಹೆಂಗೆ ಹೊಡಿಬೇಕು NTR ಕ್ಯಾರೆಕ್ಟ್ರಿಗೆ ಯಾವ ಥರ BGM ಹೊಡಿಬೇಕು ಅದೇ ಥರ ಹೊಡೆದವ್ರು ಬ್ರೋ. ಬ್ರೋ ಇನ್ನೊಂದು, ಈಗ ಶೋ ರಿಲೀಸ್ ಆಗಿದೆ, ಆಗಲೇ ಮುಂಚೆ ಪೈರಸಿ ಮಾಡ್ಬಿಡ್ತಾರೆ. ಇಂಥವ್ರ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಆಗಲೇ ಲೀಕ್ ಮಾಡ್ಬಿಡ್ತಾರಲ್ಲ ಬ್ರೋ. ಏನಂದರೆ ಇವಾಗ ಒಬ್ರದ್ದು ಬೆಳೀತವ್ರೆ ಅಂದರೆ ಹಾಳು ಮಾಡೋಕ್ಕೆ ನಮ್ಮವರೇ ಇರ್ತಾರೆ ಬ್ರೋ. ಇವಾಗ ನೀವು ಆ ಥಿಯೇಟ್ರ್ ಪ್ರಿಂಟು ನೋಡಿ, ಅವ್ರದ್ರಲ್ಲಿ ಒಂದು ವಾಯ್ಸು ಕೇಳಿಸಲ್ಲ, ಶಿಲ್ಲೆ ಕೇಳಿಸಲ್ಲ. ಅದೆಲ್ಲ ಮಾಡ್ತಾರೆ? ಥಿಯೇಟ್ರ್ ಅವ್ರ ಸಪೋರ್ಟ್ ಇಲ್ಲದೆ ಅದಾಗುತ್ತಾ? ಯಾವುದೋ ಒಂದು ಥಿಯೇಟ್ರಲ್ಲಿ ಅಣ್ಣ ಅವ್ರಿಗೆ ಗೊತ್ತಿದ್ದೆ ಸಮಥಿಂಗ್ ಕೊಟ್ಕೊಂಡು ಪ್ರೊಜೆಕ್ಟರ್ ರೂಮಿಂದನೇ ನಿಮಗೆ ವೀಡಿಯೋ ಮಾಡ್ತವ್ರೆ. ತಪ್ಪು ನಮ್ಮಲ್ಲೇ ಇದೆ ಬ್ರೋ. ಆ ಥರ ಲಂಚ ಇಸ್ಕೊಂಡು ಯಾರು ಮಾಡಿಸ್ತವ್ರೆ ಅವರೇ ನಮ್ಮ ಇಂಡಸ್ಟ್ರಿನ ಅವರೇ ಹಾಳು ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ಬಂದರೆ ದಯವಿಟ್ಟು ಅದನ್ನು ಸಹಕರಿಸಿ ಪ್ರೋತ್ಸಾಹಿಸಿ. ಯಾಕೆ ಗೊತ್ತಾ, ನೀವು ಒಂದು 100 ರೂಪಾಯಿ ಕೊಟ್ಟು ಅಲ್ಲಿ ವಾಯ್ಸೇ ಕೇಳಿಸಲ್ಲ. ಒಂದು 100 ರೂಪಾಯಿ ಟಿಕೆಟ್ ಕೊಟ್ಟರೆ ಎಷ್ಟೋ ಇದೆಲ್ಲ ಒಳ್ಳೇದಾಗುತ್ತೆ. ನೀವು ಪೈರಸಿ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರೇನು ಬೇರೆಯವ್ರನ್ನ, ನಮ್ಮ ಜೂನಿಯರ್ NTR ದಯವಿಟ್ಟು ಪೈರಸಿ ಮಾಡೋಕೆ ಹೋಗ್ಬೇಡಿ. ಥಿಯೇಟ್ರಲ್ಲೇ ಬಂದು ನೋಡಿ, ಆ ಫೀಲೇ ಬೇರೆ ಥರ ಇರುತ್ತೆ. ನೀವೇನೋ ಒಂದು ಚಿಕ್ಕದಾಗೆ ಒಂದು ಯೂಟ್ಯೂಬಲ್ಲಿ ಈ ಥರ ಒಂದು ವೀಡಿಯೋ ಮಾಡ್ಕೊಬಿಟ್ಟು ನೋಡಿದ್ರೆ, ಪಾಪ ಇಲ್ಲಿ ಥಿಯೇಟ್ರಲ್ಲಿ ಅವ್ರು ಬಂಡವಾಳ ಹಾಕಿ ಇಷ್ಟೊಂದೆಲ್ಲ ದೊಡ್ಡ ಮೂವಿ ಎಲ್ಲ ಮಾಡಿಬಿಟ್ಟು ಏನು ಮಾಡ್ತಾರೆ ಹೇಳಿ ಬ್ರೋ? 500-600 ಕೋಟಿ ಖರ್ಚು ಮಾಡ್ತಾರೆ. ಏನಕ್ಕಂದರೆ ನಾವು ಅವ್ರ ಫ್ಯಾನ್ಸ್ಗೋಸ್ಕರನೇ ಅವ್ರು ನೋಡಲಿ ಅಂತ ಆ ಥರ ಖರ್ಚು ಮಾಡಿ 1.5 ವರ್ಷ 2 ವರ್ಷ ಕಷ್ಟಪಟ್ಟಿರ್ತಾರೆ. ಅದನ್ನು ನೀವು ರೆಕಾರ್ಡ್ ಮಾಡಿ ಬಿಟ್ಬಿಟ್ರೆ 1 ಗಂಟೆಗೆ ಇವಾಗ ಶೋ ಅಪ್ಲೋಡ್ ಆಗುತ್ತೆ ಇದು ಥಿಯೇಟ್ರ್ ಪ್ರಿಂಟು. ಆ ಥರ ಯಾವತ್ತೂ ಮಾಡಬೇಡಿ. ಬೇರೆ ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ ಅಂತಲ್ಲ, ಯಾವ ಸಿನಿಮಾಗೂ ಈ ಥರ ಮಾಡಬೇಡಿ. ಅವ್ರದ್ದಂಥ ಶ್ರಮ ಪಟ್ಟಿರ್ತಾರೆ 1 ವರ್ಷ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಯಾವ ಸಿನಿಮಾಗೂ ಅವಮಾನ ಮಾಡಬೇಡಿ, ಅಷ್ಟೇ ಹೇಳೋದು ಬ್ರೋ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.